ನಿಮ್ಮ ಮಮ್ಮಿ ಡ್ಯಾಡಿ ನೀನನ್ನು ಹೋರಾಟಗಾರ್ತಿ ಅಂತ ಹೇಳ್ತಿದ್ರು, ನೀನು ನೋಡಿದ್ರೆ ಇಷ್ಟು ಸಣ್ಣ ವಿಷಯಕ್ಕೆ ಹೆದರ್ಕೊಂಡಿದೆಯಲ್ಲಮ್ಮ. ನಥಿಂಗ್ ಟು ವರಿ. ಕೆಲವು ಹುಡುಗ ಹುಡುಗಿರಿಗೆ ರ್ಯಾಗ್ ಮಾಡಲಿಲ್ಲ ಅಂತಂದರೆ, ರೇಗಿಸ್ಲಿಲ್ಲ ಅಂದರೆ ತಿಂದಿದ್ದು ಅರಗಲ್ಲಮ್ಮ. ಅಂಥವರು ಬರೀ ಕಾಲೇಜಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇರ್ತಾರೆ. ಫಾರ್ ಲಕುಮಿ ಸೇಕ್, ಪ್ಲೀಸ್ ಸರ್, ಐ ಬೆಗ್ ಯು, ಈ ತನಿಖೆ, ಈ ಎನ್ಕ್ವೈರಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಸರ್. ನಾವೆಲ್ಲ ಇದ್ದೀವಲ್ಲ ಸರ್, ಇನ್ನು ಮುಂದೆ ಇಂಥ ಸಮಸ್ಯೆ ಯಾವತ್ತೂ ಆಗದೆ ಇರೋ ಹಾಗೆ ನಾವೆಲ್ಲರೂ ಸೇರ್ಕೊಂಡು ನೋಡ್ಕೊಳ್ಳೋಣ. ಅವ್ರ ಪೇರೆಂಟ್ಸ್ ಯಾರಾದರೂ ಬಂದಿದ್ದಾರಾ? ಫೋನ್ ಮಾಡಿದ್ದೀನಿ ಡಾಕ್ಟರ್, ಇನ್ನೇನು ಬರ್ಬೋದು. ಬಂದ ಕೂಡಲೇ ನನಗೆ ಇನ್ಫಾರ್ಮ್ ಮಾಡಮ್ಮ, ನನ್ನ ಪಕ್ಕದ ವಾರ್ಡಲ್ಲಿ ಇರ್ತೀನಿ. ಆಯಿತು ಡಾಕ್ಟರ್. ರಾಹುಲ್ 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 ಏನಾಯ್ತು ನಿನಗೆ? ರಾಹುಲ್ ರಾಹುಲ್ ಕಣ್ಬಿಡು. ರಾಹುಲ್ ನೀನ್ ಯಾಕೆ ಬಂದೆ ಇಲ್ಲಿಗೆ? ಇನ್ನೇನ್ ಮಾಡ್ಬೇಕು ಅಂತಿದ್ದೆ ನನ್ನ ಮಗನ್ನ ಕಾಲೇಜಿಂದ ಹೊರಗೆ ಹಾಕ್ಸಿದ್ ಸಾಲದು ಅಂತ ಈಗ ಅವ್ನ ಪ್ರಾಣದ ಹಿಂದೆನೂ ಬಿದ್ದಿದ್ಯಾ? ನಿನಗೆ ಅವ್ನ ಪ್ರಾಣ ತೆಗಿಯೋವರೆಗೂ ನೆಮ್ಮದಿ ಇಲ್ಲ ಅಲ್ವಾ? ಥೂ ನಿನ್ನ ಜನ್ಮಕ್ಕೆ. ಯಾಕಮ್ಮ ನನ್ನ ಮಗ ನಿನಗೇನು ದ್ರೋಹ ಮಾಡ್ದ? ಯಾಕೆ ಅವನ ಜೀವದ ಜೊತೆ ಆಟ ಆಡ್ತಿದೀಯ? ಆಂಟಿ, ನಾನು ಏನು ಮಾಡಿದೆ ಅಂತ Stop it. Just stop it. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋದಕ್ಕೆ ಮಾತ್ರ ಒಳ್ಳೆ ಸಂಸ್ಕೃತಿ ಇರೋ ಹೆಣ್ಮಕ್ಳ ಥರ ಕಂಡ್ರೆ ಸಾಲದು. ನಡವಳಿಕೆಲ್ಲೂ ಅದೇ ಸಂಸ್ಕೃತಿ ಇರಬೇಕು. ಇವತ್ತು ನನ್ನ ಮಗನಿಗೆ ಏನಾದರೂ ಆಯಿತು ಅಂದರೆ ನನ್ನ ಜೀವ ಸಹಿತ ಉಳಿಸಲ್ಲ. ರಾಹುಲ್ ರಾಹುಲ್ ನೀನು ಯಾಕೆ ಇಲ್ಲಿಗೆ ಬಂದೆ? ನನ್ನ ಪ್ರಾಣ ಇನ್ನೂ ಹೋಗಿದೆಯಾ ಇಲ್ವಾ ಅಂತ ನೋಡಕ್ ಬಂದಿ ಅಲ್ಲಿಗೆ? ರಾಹುಲ್, ಮಾತಾಡ ತೊಲ್ಗಾಚೆ. ಐ ಸೆಡ್ get out I say. ರಾಹುಲ್, ಯಾಕೆ ಕೂಗಾಡ್ತಿದ್ಯಾ? Doctor, I don't want to see her face. Please send her out. Please send her out. ಇವಳನ್ನ ಕಳಿಸ್ಬೇಕು? ಇವತ್ತು ಇವಳು ಟೈಮ್ ಸರಿಯಾಗಿ ಕರ್ಕೊಂಬಂದು ನಿನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದ್ರಿಂದನೇ ನಿನ್ನ ಪ್ರಾಣ ಉಳಿದಿರೋದು. ಆಂಬುಲೆನ್ಸ್ಗೂ ವೆಯ್ಟ್ ಮಾಡಿದೆ, ತಾನೇ ರಿಸ್ಕ್ ತೊಗೊಂಡು ಆಟೋದಲ್ಲಿ ಕರ್ಕೊಂಬಂದಿದ್ದಾಳೆ. ಅವಳು ಮಾಡಿರೋ ಉಪಕಾರಕ್ಕೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋದು ಬಿಟ್ಟು ಈ ರೀತಿ ಅವಮಾನ ಮಾಡೋದ? ಲಕುಮಿ, ಕುಸುಮ, ಏನು ಮಂಜು? ಡಾಕ್ಟರ್ ಅರುಣಾ ಪೇಷಂಟ್ ಒಬ್ಬರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಲ್ಲ, ಅವ್ರ ಹೆಸರೇನೆ? ಯಾರು? ಪೂರ್ವಿನಾ? ಹಾಂ, ಅವರೇ. ತುಂಬ ದಿನ ಆಯಿತು ಬಂದು. ಅವ್ರೇನಿದ್ದಾರಾ ಇಲ್ವಾ? ಛೇ ಛೇ, ಇನ್ನೂ ಇದ್ದಾರೆ ಮಂಜು. ಸಾರಿ, ತುಂಬ ದಿನದಿಂದ ಬಂದಿಲ್ಲ ಅಲ್ಲ ಅವರು, ಅದಕ್ಕೆ ಕೇಳಿದೆ. ಹೇಗಿದೆ ಇವಾಗ ಅವ್ರ ಕಂಡೀಷನ್ನು? ನಮ್ಮ ಡಾಕ್ಟ್ರು ಅರುಣಾ ಅವರು ಅವ್ರ ಜೊತೆ ಅಮೇರಿಕಾಗೆಲ್ಲ ಹೋಗಿದ್ರು. ಆದರೂ ಏನೂ ಪ್ರಯೋಜನ ಆಗಲಿಲ್ವಂತೆ. ಅಂದರೆ ಅವ್ರ ಗುಣ ಆಗೋದು ಕಷ್ಟ ಅಂತ ಹೇಳಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಡಾಕ್ಟರ್ ಅರುಣಾ ಅದು ಎಲ್ಲಿದ್ದಾರೆ? ಅವ್ರ ಕ್ಯಾಬಿನಲ್ಲಿ ಇದ್ದಾರೆ. ಡಾಕ್ಟರ್ ಲಕುಮಿ, ನಿಜ ಹೇಳಿ ಡಾಕ್ಟರ್, ನಮ್ಮ ಅಕ್ಕಂಗೆ ಏನಾಗಿದೆ? ನನ್ನ ಹತ್ರ ಸುಳ್ಳು ಹೇಳಬೇಡಿ ಡಾಕ್ಟರ್, ದಯವಿಟ್ಟು ಸತ್ಯ ಏನು ಅಂತ ಹೇಳಿ.
ಯಾಕಮ್ಮ ಲಕ್ಷ್ಮಿ, ನಿಮ್ಮ ಅಕ್ಕಂಗೆ ಏನೂ ಆಗಿಲ್ಲ ಅಂತ ನಾನು ಅವತ್ತೇ ಹೇಳಿದ್ನಲ್ಲ. ಸುಳ್ಳು ಹೇಳಬೇಡಿ, ನನಗೆ ಸತ್ಯ ಏನು ಅಂತ ಗೊತ್ತಾಗಿದೆ. ಈಗ ನೀವು ಹೇಳ್ತಿರೋ ಇಲ್ವೋ? ನೀವು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತು ಹೇಗೆ ತಿಳ್ಕೊಬೇಕು ಅಂತ. ಅದು ಲಕ್ಷ್ಮಿ, ಅದು ಹೇಳಿ. ಅವಳಿಗೆ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್. ನಿಮ್ಮ ಅಕ್ಕ ಇನ್ನು ಜಾಸ್ತಿ ದಿನ ಬದುಕೋಲ್ಲಮ್ಮ. ಅವಳಿಗೀಗಿರೋದು ಕೊನೆ ಸ್ಟೇಜಿನ ಕ್ಯಾನ್ಸರ್. ನಿಮ್ಮ ಅಕ್ಕ ಈಗ ಆಲ್ಮೋಸ್ಟ್ ಸಾವಿನ ಕಡೆ ಮುಖ ಮಾಡಿ ನಿಂತುಬಿಟ್ಟಿದ್ದಾಳೆ. ನನ್ನ ಸುತ್ತ ಇರೋರೆಲ್ಲ ನನ್ನನ್ನು ಪ್ರೀತಿಸ್ತಾರೆ. ನನ್ನ ಸಾವು ಅವ್ರು ಯಾರಿಗೂ ನೋವು ತರಬಾರ್ದು, ಅದಕ್ಕೆ ಈ ವಿಷಯನ ಅವ್ರಿಗೆ ಹೇಳಬೇಡಿ ಅಂತ ನನ್ನನ್ನು ಕಟ್ಟಾಕ್ಬಿಟ್ಲಮ್ಮ. ಅದಕ್ಕೆ ನಾನು ಇಷ್ಟು ದಿನ ನೀವು ಯಾರು ಎಷ್ಟೇ ಕೇಳಿದ್ರೂ ಬಾಯಿ ಬಿಟ್ಟಿರಲಿಲ್ಲ. ನೀವೆಲ್ಲರೂ ಅವತ್ತು ಒಟ್ಟಿಗೆ ಬಂದು ಕೇಳಿದಾಗ ಪೂರ್ವಿ ಇಲ್ಲೇ ಮರೆಯಲ್ಲೇ ನಿಂತ್ಕೊಂಡು ಹೇಳಬೇಡಿ ಅಂತ ಹೇಳಿದ್ಲು. ಐ ಆಮ್ ಸಾರಿ ನಮ್ಮ ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ, ಅವಳಿಗೆ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್. ಅವಳಿಗೀಗಿರೋದು ಕೊನೆ ಸ್ಟೇಜಿನ ಕ್ಯಾನ್ಸರ್. ನಿಮ್ಮ ಅಕ್ಕ ಈಗ ಆಲ್ಮೋಸ್ಟ್ ಸಾವಿನ ಕಡೆ ಮುಖ ಮಾಡಿ ನಿಂತುಬಿಟ್ಟಿದ್ದಾಳೆ. ಕೋತಿ ಬಡತ್ತದ ಕಣ್ ಕಡಕ್ಕಿಲ್ವಾ? ಸಾಯಕ್ ನನ್ ಕರಿಬೇಕಾಗಿತ್ತ? ಮುಖ ನೋಡ್ತೆ, ಹೋಗಮ್ಮ ಆ ಕಡೆ. ಆಗೋಯ್ತು ಸೂರ್ಯ, ನನ್ನ ಟೈಮು ಮುಗ್ದು ಹೋಯ್ತು. ನಿನ್ನನ್ನು ದೂರ ಮಾಡೋಕ್ಕೆ ಇದೇ ನನಗೆ ಸರಿಯಾದ ಸಮಯ, ಇದೇ ನನಗೆ ಸರಿಯಾದ ರೀಸನ್ನು.